ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಅಲ್ಲಿ ನೀವು ಯಾಕೆ ನಿಂತಿದ್ದೀರಿ? ಕಾಲೆಲ್ಲ ನೋವು ಬಂದ್ಬಿಟ್ಟು ಆಯ್ತು, ಕೂತ್ಕೊಳ್ಳಿ ಸರ್, ಕಾಲೆಲ್ಲ ನೋವು ಬಂದು ನಾಳೆ ಅವಕಾಶ ಕೊಡಿ. ಮಾತಾಡಕ್ಕೆ ಅಂತ ಎಷ್ಟೊತ್ತಾರು ಮಾತಾಡ್ಲಿ, ಅದು ಬೇರೆ ವಿಚಾರ. ಉತ್ತರ ಕೊಡೋಣ. ಬಾಯ ಒಣಗೋಯ್ತಾ? ನೀರು ಕೊಡ್ರಿ ಅವ್ರಿಗೆ. ಪರವಾಗಿಲ್ಲ. ಈಗ ನಿಮ್ ಪಾರ್ಟಿಯವರೆಲ್ಲ ನಿನ್ ತೆಗಿಬೇಕು ಅಂತಿದ್ರು. ಈಗ ಏನಾಗ್ತದೆ ಮಾನ್ಯ ಅಧ್ಯಕ್ಷರೇ, ಸುಮ್ನೆ ಮತ್ತೆ ನಾಳೆ ಮೊದಲಿಂದ ಶುರು ಮಾಡ್ತಾರೆ. ಸರ್, ನಾವು ನೋಡ್ಲಿಲ್ಲ ತಾವು ಹೆಂಗ್ ಮಾತಾಡಿದ್ರಿ. ನನಗೇನಿಲ್ಲ, ನೀವು ಅಧ್ಯಕ್ಷರು ನೀವು ನಂದೇನಿಲ್ಲ, ನಂದೇನ್ ತಕರಾರಿಲ್ಲ. ನಾವು ನೋಡಿ ಕೂತ್ಕೊಳ್ರಿ. ನಾವು ಅವರು ಮಾತಾಡುವಾಗ ಇಂಟರ್ಫಿಯರೇ ಆಗಿಲ್ಲ. ಅನಿವಾರ್ಯ, ನಿಮ್ಗೆ ಅನಿವಾರ್ಯ ಇರ್ಲಿಲ್ವಾ? ನಿಮ್ಗೆ ಏನು ಅನಿವಾರ್ಯ ಇರ್ಲಿಲ್ವಾ? ನಾವು ನಾನು ಮಾತಾಡುವಾಗ ಮಧ್ಯೆ ಇಂಟರ್ಫಿರೆನ್ಸ್ ಅಲ್ಲ, ಇದರಲ್ಲಿ ಹೇಳೋದು ಮೂಡಾದ 50-50 ತರ ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತ ಹೇಳ್ಬಿಟ್ರೆ ಮತ್ತೆ ನೋಡುವ. ಈಗ ಇದರಲ್ಲಿ ಅಲ್ಲಿ 50-50 ಹಂಚಿಕೆ ಆಗಿದೆ. ಇಲ್ಲಿ 187 ಕೋಟಿನಲ್ಲಿ ಆಯ್ತು, ಅದು ಮತ್ತೆ ನೋಡೋದು ಮತ್ತೆ ಬರ್ತಲ್ಲ. ನೀವೀಗ ನಿಮ್ಗೆ ಸರಿಯಾಗಿ ಹೋಗಲು ಅವಕಾಶ ಇಲ್ಲ. ನಿಮ್ಗೆ ನೋಡಿ, ನಿಮ್ಗೆ ಚರ್ಚೆ ಬೇಡವಾ? ನಿಮ್ಗೆ ಚರ್ಚೆ ಬೇಡವಾ ಇದರಲ್ಲಿ? ಸುನಿಲ್, ನೀವೇ ಕೊಟ್ಟರೆ ಅವಕಾಶ ಕೊಟ್ಟು ಮಾತಾಡ್ತಿದ್ದೀರಲ್ಲ. ಈಗ ಇನ್ನೇನು ಸಂಭಾಷಣೆ ಆಗಿದೆ. ಈಗ ಯಾವ ಸಬ್ಜೆಕ್ಟ್ ಕೋಟಿನಲ್ಲಿ ನಾಗೇಂದ್ರನ್ ಜೊತೆಗೆ ಇನ್ನು ಯಾರ್ಯಾರು ಹಂಚಿಕೆ ಎಷ್ಟೆಷ್ಟಾಗಿದೆ ಇವತ್ತೇ ಮುಗಿಸ್ರಿ, ಇವತ್ತೇ ಮುಗಿಸ್ರಿ. ಸುನೀಲ್ ಅವ್ರ ಮಾತಿಗೆ ಈಗ ನಿಮ್ಗೆ ಯಾರಿಗೆ ಲೇಟ್ ಆಗುದಿಲ್ಲ. ಯಾರು ಮಾತಾಡ್ಬೇಡ ಅಂತ ಹೇಳಿದ್ದಾರೆ. ಯಾರು ಮಾತಾಡೋದು ಬೇಡ ಯಾರಂತ ಹೇಳಿಲ್ಲ. ಈಗ 2.5 ಗಂಟೆ ಆಗಿದೆ. ಇವತ್ತು ಮುಗಿಸ್ಬೇಕು. ಈಗ ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಟೆಕ್ನಿಕಲ್ ಆಗಿ ಮಾತಾಡ್ತಿದ್ರು, ಪೊಲಿಟಿಕಲ್ ಆಗಿ ಮಾತಾಡಿಲ್ಲ. ಯಾವಾಗ ಸುನೀಲ್ ಅವ್ರು ಮಾತಾಡಿದ್ರು ಪೊಲಿಟಿಕಲ್ ಆಗಿ, ತಕ್ಷಣ ನೋಡ್ರಿ ಎಲ್ಲ ಎದ್ದು ನಿಂತ್ಕೊಂಡ್ರು. ಆಯ್ತು, ಕೂತ್ಕೊಳ್ಬಹುದಿತ್ತಲ್ಲ. ಮಾನ್ಯ ಅಧ್ಯಕ್ಷರೇ, ಯಾಕೆ ರೆಸ್ಪಾನ್ಸ್? ನಾನು ಮಾತಾಡೋದಕ್ಕೆ ವಿರೋಧ ಇಲ್ಲ. ಈಗಲೇ ಮುಗಿಸ್ಬಿಡಿ ಅಂತ ಹೇಳಿದೆ ಅಷ್ಟೇ. ಇಲ್ಲಿ ಯಾರು ಕೂಡ ಮಾತಾಡೋದು ಬೇಡ ಅಂತ ಯಾರು ಕೂಡ ಹೇಳುದಿಲ್ಲ. ಇವತ್ತೇ ಮುಗಿಸ್ಬಿಡಿ ಅಂತ ಹೇಳುವಂತದ್ದು. ನೋಡಿಲ್ಲ ಅಂತ ಈಗ ಆಗದು. ನಮ್ದು ನಾನೇ ಕರೆದಿದ್ದೀನಿ ಶಾಸಕಾಂಗ ಸಭೆ, ಎಲ್ಲರಿಗೂ ಊಟ ಮಾಡಿದ್ದೀನಿ. ಆಯ್ತು. ಈಗ ನಾಳೆ ಎಷ್ಟು ಗಂಟೆ ಬೇಕು? ನೀವು ಎಷ್ಟನ್ನು ನಾಳೆ ನನಗೆ ಅರ್ಧ ಗಂಟೆ ಕೊಟ್ಬಿಡಿ ಸರ್. ನಾಳೆ ಅರ್ಧ ಗಂಟೆ. ಮುಖ್ಯಮಂತ್ರಿಗಳು ಈಗ ರಿಪ್ಲೈ ಮಾಡಿ ರೆಡಿ ಆಗಿದ್ದಾರೆ. ಎಷ್ಟೊತ್ತಾರು ಸಭೆ ಇದೆ, ಈಗಲೇ ಉತ್ತರ ಕೊಡಕ್ ತಯಾರಾಗಿದ್ದೀನಿ. ಅಲ್ಲ, ಅವ್ರ ಶಾಸಕಾಂಗ ಪಕ್ಷ ಆಯ್ತಾ ಬಿಟ್ಕೊಂಡಿಲ್ಲ. ಒಳ್ಳೆ ಕಥೆ ಇದೆ. ಈಗ ರಿಪ್ಲೈ ಮಾಡಕ್ ರೆಡಿ ಇದೀವಿ ನಾವು. ಇಲ್ಲಪ್ಪ, 8 ಗಂಟೆ 9 ಗಂಟೆ ಆಗ್ಲಿ ಮುಗಿಸೋಣ. ಇನ್ನೂ 6-7 ಜನ ಇದ್ದಾರೆ ಸರ್. ನಿಮಗೆ ಒಂದೇ ನಿಮಿಷ. ನಿಮಗೆ ಆ ದುಡ್ಡನ್ನ ಡ್ರಾ ಮಾಡಬೇಕು, ಚರ್ಚೆ ಮಾಡ್ಬೇಕಾದ್ರೂ ಅರ್ಜೆಂಟ್ ಇದೆ. ಹಂಗಾಗಲ್ಲ ಅರ್ಜೆಂಟ್ ಅಲ್ಲಿ ಚರ್ಚೆ ಮಾಡಕ್ಕೆ. ಎಲ್ಲರೂ ಚರ್ಚೆ ಮಾಡ್ಬೇಕು. ನೀವು ಒಂದೇ ದಿನದಲ್ಲಿ ಡೆಪಾಸಿಟ್ ಕೊಡ್ತೀರಿ, ಲೋನು ಕೊಡ್ತೀರಿ, ಟ್ರಾನ್ಸ್ಫರ್ ಮಾಡ್ತೀರಿ. ಹಂಗಾಗಲ್ಲ. ನಿಮ್ ಡಿಪಾಸಿಟ್ ಅಡ್ಮಿಟ್ ಮಾಡ್ಕೊಳ್ಳೋರು ಯಾರು? ಆ ಡಿಪಾಸಿಟ್ ಮೇಲೆ ಸಾಲ ಕೊಡೋರು ಯಾರು? ಯಾರು ಸ್ಯಾಂಕ್ಷನ್ ಮಾಡೋರು? ಕೋರ್ಟಿಗೆ ಹೋಗೋದೇ ಬೇಡ. ಡಿ.ಕೆ. ಶಿವಕುಮಾರ್ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಅದನ್ನೆಲ್ಲ ಹೇಳ್ಬೇಕು. ನಾಳೆ ಹೇಳ್ತೀನಿ. ಅವೆಲ್ಲ ಇನ್ನೇನಿಲ್ಲ, ಕೇಸ ಇಲ್ಲ. ವಾಪಸ್ ತೆಗೆಸ್ಬಿಡಿ. ನಾನು ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಾಯಕರ ಹತ್ರನೂ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ಹತ್ರನೂ ವಿನಂತಿ ಮಾಡ್ತೀನಿ. ಯಾವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಇದೆ ಅವತ್ತು ನೀವು ಹೇಳಿದ ತಕ್ಷಣ ನಾವು ಒಪ್ಕೊಂಡು ಹೋಗಿದ್ದೀರಿ. ಅವ್ರಿಗೆ ಅವ್ರ ಪಾರ್ಟಿ ಹಾಗೆ ಇದೆ, ನಮ್ದು ಅಷ್ಟೇ. ನಾನೇ ಕರೆದಿರೋ ಸಭೆ ಇವತ್ತು, ಬೇರೆ ಯಾರೋ ಕರೆದಿರೋ. ನಾಳೆಗೆ ಎಷ್ಟು ಅರ್ಧ ಗಂಟೆ ಸಾಕು. ಆಯ್ತು.